ಮಾಡ್ತಾ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಅ ಲಾಂಗ್ ಟೈಮ್. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ. ಸೊ ವಿಷಯ ಅಂತಂತಂದರೆ ಕಾಂಟೆಂಟ್ ಇಲ್ಲ ಅನ್ಸುತ್ತಾ ಅರ್ಥ ಐತೆ. ಆಗ ಸಿಕ್ಕಿತು ನನ್ನ ದೊಡ್ಡಮ್ಮನ ಮೀನು. ಸೊ ಎಂತ ಇಲ್ಲ, ಸುಮ್ಮನೆ ಹಾಗೆ ಒಂದು ವಿಡಿಯೋ ಮಾಡಿ ಹಾಕುವ ಅಂತ ಅಮ್ಮ ಸದ ಹೇಳಿದ್ರು, ಸುಮ್ಮನೆ ಹಾಕಿ ವಿಡಿಯೋನ ಎಂತಾದರಂತ. ಸೊ ಅಜ್ಜಿ ಮನೆಗೆ ಬಂದೆ. ಅಜ್ಜಿ ಮನೆಗೆ ಬಂದು ನೋಡ್ತಾನೆ, ದೇವರೇ, ಮೀನುಗಳಿಗೆ ಕಾವಲುಗಳೆಷ್ಟು ಗೈಸ್, ತೋರಿಸ್ತೇನೆ ನಿಮಗೆ. ಎಷ್ಟು ಕಾತರರಾಗಿ ಕಾಯ್ತಿರೋದು ಇವರೆಲ್ಲ, ಯಾಕೆ ವಾಯ್ ಇವಳು ಬಂದಳು ಮಾರ ಸಾವು. ನೀವೆಂತ ಮೀನು ಸರಿ ಮಾಡೋದು ನೋಡಿ ಇಲ್ಲಿ. ಬಾಬಾ ಕಳ್ಳಿ ಇವಳು, ಓ ಬಿಲ್ಲಿ ಇವಳು, ಹೋಗ್ತೀಯ ಇಲ್ವಾ ಬಿಲ್ಲಿ, ನಿಂಗೆ ಮಾಡಿಸ್ತೇನೆ ಬಿಲ್ಲಿ, ಕಳ್ಳಿ ನನ್ನ ಮಗಳೇ ಅದಲ್ಲೇ. ಪಾಪ ಮಾರೆ, ನಮ್ಮ ಬಿಲ್ಲಿಗೆ ಈ ನಾಯಿಯಿಂದಾಗಿ ಮೀನು ತಿನ್ನುವ ಯೋಗವೇ ಇಲ್ವಾ ಅಂತ. ನಾಯಿ ಆಚೆ ಹೋದ ಸೈಡ್ ಗ್ಯಾಪಲ್ಲಿ ನಾವು ದೊಡ್ಡಮ್ಮ ಚಂದ ಮೀನನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಬಂದೇ ಬಿಡ್ತಾನೆ ಈಗ ನಮ್ಮ ಗುಂಡ. ಆಯ್ತಾ, ಸರಿ ಮಾಡಿ, ನಾನು ಮಾಡಿಕೊಡ್ತೇನೆ. ಈಚೆ ಕೊಡಿ. ಅಯ್ಯೋ ಇವರು ಯಾವಾಗ ಮಾಡುದು ಮನೆ, ನಂಗೆ ಹಸು ಆಗ್ತಾ ಉಂಟು ಇಲ್ಲಿ. ಮೀನು ಸರಿ ಮಾಡ್ತಿದ್ದಾರೆ ನೋಡಿ ಗಾಯ್ಸ್. ಇದ್ಯಾವುದು ಮೀನು ಕುಂಜಮ್ಮ? ಬೂತಾಯಿ. ಬ್ರಾಹ್ಮಿನ್ಸ್ ಎಲ್ಲ ನೋಡಿದ್ರೆ ಇಲ್ಲೇ ವಾಮಿಟ್ ಮಾಡ್ಕೊಳ್ತಾರ ಅಂತ. ಅಲ್ಲಿ ನೋಡಿ ಗಾಯ್ಸ್, ಬಿಲ್ಲಿ ನನ್ನ ಕಾವಲಲ್ಲಿ ಬಂತ ಬಿಲ್ಲಿ. ಒಳಗೆ ಹೋಗಿದ್ಯಾ? ಬಾ ಹೊರಗೆ. ದೊಡ್ಡ, ಎಂತ ದೊಡ್ಡ ನೀವು. ಆ ಬಿಲ್ಲಿಯನ್ನು ಸಾಕುದಾ? ನಂಗೆ ಸಿಟ್ಟು ಬರ್ತುಂಟು. ಹಾಗೆ ಸವರಿ ದೊಡ್ಡ, ಹಾಗೆ ಅಲ್ಲ ತುರಿಸ್ತಾ ಉಂಟು ಒಂಚೂರು. ಹಾಗೆ ಅಲ್ಲ ದೊಡ್ಡ, ಆ ಬಿಲ್ಲಿಯನ್ನು ನೀವೆಂತ ಸಾಕುದಾ? ಎಂತಕ್ಕೆ ಮಾರ್ರಿ, ನಂಗೆ ಸಿಟ್ಟು ಬರ್ತದೆ ದೊಡ್ಡ. ಓ ದೊಡ್ಡ, ಅಯ್ಯೋ ಈ ದೊಡ್ಡನಿಗೆ ಕೇಳೋದಲ್ಲ. ಆ ಬಿಲ್ಲಿ ಎಲ್ಲ ಕಾಣಿಸ್ತಾ ಬಂತು ಮಗ, ನಿಂಗೆ ಮಾಡಿಸ್ತೇನೆ. ಮೈ ಬಿಲ್ಲಿ ಡಾರ್ಲಿಂಗ್ ಎಲ್ಲಿದ್ಯಾ ಬೇಬಿ? ಅಲ್ಲಿದ್ಯಾ? ಇಲ್ಲಿ ಒಳಗೆ, ಇಲ್ಲಿ ಇಲ್ಲ. ಅಪ್ಪ ಹೋಯ್ತಾ ಇದ್ದಾರೆ. ಮೈ ಡಾರ್ಲಿಂಗ್ ಇಸ್ ಗಾನ್, ಸೊ ಫಿಶ್ ಇಸ್ ಮೈನ್. ಗುಂಡನ ಅಟ್ಯಾಕಿಂದ A few minutes later. ದೊಡ್ಡಮ್ಮ ಅವರು ಈಗ ಎಂತ ಇಲ್ಲ, ಇದಕ್ಕೆ ಮೆಣಸಿಗೆ ಮಸಾಲೆಗೆ ಮೆಣಸು ನಂಚಿನ ಎಂತ ಹೇಳುದು ಇದಕ್ಕೆ ಹೇಳಬೇಕು. ಇವತ್ತು ನಿನ್ನೆಯಿಂದ ಕರೆಂಟ್ ಇಲ್ಲ ಗೈಸ್, ಆಯ್ತಾ. ಅಜ್ಜಿಗೆ ಟೆನ್ಷನ್ ಅಂತ ಗೊತ್ತುಂಟಾ? ಧಾರಾವಾಹಿ ಎಲ್ಲಿಗೆ ಹೋಗಿ ತಲುಪ್ತದೆ. ಧಾರಾವಾಹಿ ಎಂತ ಆಗೋದಿಲ್ಲ. ಧಾರಾವಾಹಿ ಅಂತಂದ್ರೆ ಅಲ್ಲೇ. ಇದನ್ನು ದೊಡ್ಡಮ್ಮ ಚಂದ ಹುರ್ಕೊಂಡಿದ್ದಾರೆ. ಇದನ್ನಿನ್ನು ನಾವು ರುಬ್ಬುವ ಕಲ್ಲಿಗೆ ಹಾಕಿ ಮಸಾಲ ಮಾಡ್ಕೊಳ್ಬೇಕು. ಓಕೆ, ನಾನು ಕೇಳಲಿಲ್ಲ, ಇವರಿಗೆ ಬೋರ್ ಹಾಕುದು ಆಯ್ತಾ. ಬೋರ್ ಆಗುವಾಗ ನಮ್ಮ ಹತ್ರ ಬಂದು ಮಾತಾಡೋದು. ಹಲ್ಲಿಲ್ಲ ನಮ್ಮ ಅಜ್ಜಿಗೆ ನೋಡಿ, ಬಟ್ ನಾವು ಹಲ್ಲು ಸೆಟ್ ಮಾಡ್ಕೊಂಡಿದ್ದೇವೆ. ಎಲ್ಲಿಟ್ಟಿದ್ದೀರಿ ಹಲ್ಲನ್ನು? ಅದನ್ನು ತೋರಿಸಿದ್ರೆ ಈಗ ಊಟ ಮಾಡೋದು ಹೊಟ್ಟೆಗೆ ಹೋಗ್ಲಿಕ್ಕಿಲ್ಲ ಮಾರ್ರೆ ಅಜ್ಜಿ. ಅರ್ಧ ಅಲ್ಲ, ಕಾಲು ನೀರುಳ್ಳಿ ಹಾಕಿದ್ದಾರೆ. ಕ್ಯಾಮರಾ ಮಾರ್ರೆ ಕುಸಲ ನಮ್ಮದು. ಆಮೇಲೆ ಬೆಳ್ಳುಳ್ಳಿ ಹಾಕ್ತಿದ್ದೇವೆ. ಬೆಳ್ಳುಳ್ಳಿ ಒಂಚೂರು ಜಾಸ್ತಿ ಹಾಕಬೇಕು ನಾನ್ ವೆಜ್ಜಿಗೆ, ಅದು ನೆನಪಿಟ್ಕೊಳ್ಳಿ ಗೈಸ್. ಫುಲ್ ಕತ್ತಲೆ ಆಗಿದೆ, ಮಳೆ ಬರುವ ಟೈಮ್ ಆ ಥರ. ಎಲ್ಲರಿಗೊಂದು ಆಸೆ ಇರ್ತದಲ್ಲ, ಅಜ್ಜಿ ಮನೆಗೆ ಹೋಗಬೇಕು ಹಾಗೆ ಹೀಗೆ. ಬಟ್ ನಮಗೆ ಅಷ್ಟೆಲ್ಲ ಇಲ್ಲ, ಯಾಕೆಂತಂದರೆ ಎದುರುಗಡೆ ನಮ್ಮ ಮನೆ, ಈಚೆ ಕಡೆ ಅಮ್ಮನ ಮನೆ, ಅಂದರೆ ಅಜ್ಜಿ ಮನೆ. ಸುಮ್ಮನೆ ಬಂದೆ ನಡ್ಕೊಂಡು, ಇಲ್ಲೇ ಕಾಣ್ತದೆ, ತೋರಿಸ್ತೇನೆ ನಿಮಗೆ. ಅದು ನಮ್ಮ ಮನೆ, ಇಲ್ಲಿ ಅಜ್ಜಿ ಮನೆ, ಇಷ್ಟು ಹತ್ತಿರ. ರಜೆಗೆಲ್ಲ ಅಜ್ಜಿ ಮನೆಗೆಲ್ಲ ಹೋಗುವ ಸೀನೆ. ಈಗ ಅಜ್ಜಿ ಮನೆಗೆ ಹೋಗುವ, ಅಲ್ಲಿ ನಿಲ್ಲುವ, ಅದೆಲ್ಲ ಎಂತ ಸಿಲ್ಲ. ಇಷ್ಟೇ, ಎಂತಾದರೂ ನೀರುಳ್ಳಿ ಎಂತಾದರೂ ಇಲ್ಲ ಅಂತಂದರೆ ಇಲ್ಲಿಂದ ಬಿಸಾಡ್ತಾರೆ ಅಂಗಳಕ್ಕೆ ದೊಡ್ಡಮ್ಮ. ಕ್ಯಾ ಬಾತ್ ಹೇ ಬಾಯ್. ಹಾಂ ಬನ್ನಿ, ಓಕೆ, ಮೇನ್ ಪದಾರ್ಥ ಕಂಟಿನ್ಯೂ ಮಾಡ. ದೊಡ್ಡ ಸಿಕ್ಕಿ ಕಾಲಡಿಗೆ ಸಿಕ್ಕಿ ಮಿಯೋ ಬಿರಿಯಾನಿ ಆಗಿ ಹೋಗ್ತದ ಅಂತ ನನಗೆ ಡೌಟ್. ಅದಕ್ಕೆ ದೊಡ್ಡಮ್ಮ ಹುಳಿ ಹಾಕ್ತಿದ್ದಾರೆ, ಹುಣಸೆ ಹುಳಿ ಜಾಸ್ತಿ ಹಾಕ್ಬೇಕಿದು ಅಂದಾಜಿಗೆ, ಚೂರು ಜಾಸ್ತಿ ಅಲ್ಲ. ಓಕೆ, ಒಂಚೂರು ತೆಂಗಿನಕಾಯಿ, ಹೌದಾ ಅಲ್ವಾ ಅಂತ ಹಾಕಿಕಾಯಿ ಜಾಸ್ತಿ ಹಾಕಿದ್ರೆ ಒಳ್ಳೇದಾಗೋದಿಲ್ಲ. ಹಾಗೆ ಕತ್ತಲೆಯಲ್ಲಿ ಅರಳಿದ ಹೂ ಥರ ಅನಿಸ್ತಾ ಉಂಟು. ಮತ್ತು ಈ ಬ್ರೆಸಸ್ ಹಾಕಿ ಉಂಟಲ್ಲ, ಈಗ ಮುಚ್ಕೊಂಡು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಅಂದರೆ ಮುಚ್ಕೊಂಡು ಮಾತಾಡ್ಲಿಕ್ಕೆ ಆಗೋದಿಲ್ಲ ನಾವಿಗೆಲ್ಲ, ಸುರ್ ಕಷ್ಟ ಅಷ್ಟೇ. ಇದನ್ನು ರುಬ್ಬೋ ಕಲ್ಲನ್ನು ಕ್ಲೀನ್ ಮಾಡ್ತಿದ್ದಾರೆ. ತುಂಬ ಟೈಮ್ ಆಯ್ತದೆ ಇದನ್ನು ಯೂಸ್ ಮಾಡೋದು. ನನಗೆ ಸೌಂಡ್ ಇಷ್ಟ ಇಲ್ಲ. ಕೃಷ್ಣ, ಈ ಮೀನು ಫ್ರೈಗೆ ಕಡ್ದು ಸೆಕೆಂಡ್ ರೌಂಡ್ ಪದಾರ್ಥಕ್ಕೆ ಕಡಿತಾ ಇದ್ದಾರೆ ಗೈಸ್.
ಈ ವಿಡಿಯೋದಲ್ಲಿ ಒಂದು ಓಕೆ ಓಕೆ ಜಾಸ್ತಿ ಉಂಟಾ ಅಂತ. ಸೊ ರುಬ್ಬುದೊಂದು ಜಾಲಿಯೇ ಬೇರೆ ಮಾಡ್ರಿ. ಅಡಿಯಿಂದ ಚಂದ ಕಾಣ್ತದೆ. ಎಂತ ದಡಮ ಎಂತ ಮಾತಾಡೋದು ನೀವು? ಅಯ್ಯೋ ದೇವರೇ, ಈಗಿನ ಮಕ್ಕಳಲ್ಲಿ ಮಾತಾಡಲಿಕ್ಕೆ ಸಿಲ್ಲ ಮಾರ, ಡಬಲ್ ಮೀನಿಂಗ್ ಬರುದು. ಸಕ್ಕತ್ತಾಗಿ ನೋಡ್ಲಿಕ್ಕೆ ಮಾತ್ರ. ಇದೆಲ್ಲ ಈಗಿನ ಮುಂದಿನ ಮಕ್ಕಳಿಗೆಲ್ಲ ಎಂತ ಗೊತ್ತಿರ್ಲಿಕ್ಕಿಲ್ಲಲ್ಲ. ಈಗ ನಾವು ಕಾಪಾಡಿದ್ವಿ ಮಾರ್ರಿ. ಈಗ ಯಾರು ಯೂಸ್ ಮಾಡ್ತಾರೆ ಹೇಳಿ? ಹಳ್ಳಿಯಲ್ಲೊಂದು ಉಂಟು ಅಷ್ಟೇ. ಸಿಟಿಯಲ್ಲಿ ಕರೆಂಟ್ ಇಲ್ಲ ಅಂದರೆ ಎಂತ, ಅಲ್ಲಿಗೆ ಪಿಜ್ಜಾ ಆರ್ಡರಾ ಅದು ಇದು ಎಂತಾದ್ರೂ ಆರ್ಡರ್ ಮಾಡ್ತಾರೆ, ಸ್ವಿಗ್ಗಿಯಲ್ಲಿ, ಝೊಮ್ಯಾಟೊ, ಹಾಗೆ ಹೀಗೆ ಅಲ್ಲ. ನಾವು ನೋಡಿ ಆಪ್ಷನ್ ಇಲ್ಲ, ನಮಗೆ ತಿನ್ಬೇಕಾದ್ರೆ ಮಾಡಲೇಬೇಕು. ಅದಿಲ್ಲ ಅಂದರೆ ಇದು. ಕರೆಂಟ್ ಇಲ್ಲದ್ರೆ ಎಂತ, ಕಡಪಿ ಕಲ್ಲು ಉಂಟಲ್ಲ, ಇದೇ ರುಬ್ಬುವ ಕಲ್ಲು. ಮುಂದಿನ ಮಕ್ಕಳೇ ನೋಡ್ಕೊಳ್ಳಿ. ಇನ್ನು ಮುಂದೆ ಇರುವ ಮಕ್ಕಳಿಗೆ ಇದು ಯಾವುದು ಸಹ ಗೊತ್ತಿರಲಿಕ್ಕಿಲ್ಲ, ಗೊತ್ತುಂಟಾ? ಇದೆಂತಕ್ಕೆ ಅವ್ರಿಗೆ ಇದನ್ನೆಲ್ಲ ಇನ್ನೂ ಎಕ್ಸಿಬಿಷನಿಗೆ ಇಡಬೇಕಷ್ಟೆ. ನೋಡ್ಕೊಳ್ಳಿ ಮಕ್ಕಳೇ, ಇದೆಲ್ಲ ನಿಮಗೆ ನೋಡ್ಲಿಕ್ಕೆ ಸಿಗುದಿಲ್ಲ. ನಾನು ವಿಡಿಯೋ ಮಾಡಿದ್ದೇನೆ, ಯಾವಾಗ ಆಗ್ತದೆ ಅಂತ ನಮ್ಮ ಕೇಳ್ತಿದ್ದಾರೆ. ಸೂರ್ಯ ಮುಳುಗಿ ಆಯ್ತು, ಕತ್ತಲಾಗ್ತಾ ಉಂಟು. ಇದೆಲ್ಲ ಬಾಳೆ ಎಂತ ಗೊತ್ತುಂಟ, ನಿನ್ನೆ ಬಂದ ಗಾಳಿ ಮಳೆಗೆ ಉಂಟಲ್ಲ ಎಲ್ಲ ಮಗುರಿ ಬಿದ್ದಿದೆ. ಅದೆಲ್ಲ ಆಲ್ಮೋಸ್ಟ್ ಬಿದ್ದಿದೆ, ಗೊತ್ತುಂಟಾ? ಏನೇ ತೋರಿಸ್ಬೇಕು? ಅದೇ ಶೆಡ್ಡ ನಿಮ್ಮದು ಅಜ್ಜಿಯದು ಬೇರೆ. ವೀಳ್ಯದೆಲೆ ತಿಂದಿದ್ದಾರೆ ನೋಡಿ. ತಿನ್ಬೇಡಿ ಅಂದ ತಿನ್ನೋದು, ವೀಳ್ಯದೆಲೆ ತಿಂದು ಅಜ್ಜಿ ಥರ. ಅಜ್ಜಿ ಶೆಡ್ ಮೇಲೆಲ್ಲ ಬೆಳೆದಿದೆ. ಅದನ್ನೆಲ್ಲ ತೆಗೆಯುವುದು ಸಹ ನೋಡಿ, ಅದೊಂದು ಟ್ರಿಕ್ ಉಂಟು. ಅದನ್ನೆಲ್ಲ ಹಾಗೆ ಮಾಡಿ ಪೂರ್ತಿನ ತೆಗಿತಾರೆ. ಇದು ನೋಡಿ, ಭಯಂಕರ ಮಾರಿ ಇವರೆಲ್ಲ. ಇವರು ಶುಂಠಿ ಒಕ್ಕದಿದ್ದಾರೆ. ಮೊಬೈಲಿಗೆಲ್ಲ ಹಾಕಿದ್ರಿ ಮಾರ್ರೆ, ಅನಿಸ್ತಾ ಉಂಟಾ? ಶುಂಠಿ, ಜಿಂಜರ್ ಅದನ್ನು ಸಹ ಒಕ್ಕಿ ನೋಡಿ. ನ್ಯಾಚುರಲ್ ಗೈಸ್ ಎಲ್ಲ ಸಹ. ಹಿಂಗೆ ನಾವು ಕತ್ತಲೆಯಲ್ಲಿ ನಾನು ಕಾಣಿಸ್ತಾನೆ ಇಲ್ಲ, ಕತ್ತಲಾಗಿದೆ ನೋಡಿ. ನಾನು ಕಾಣಿಸ್ತದನ? ಹುಡುಗಿ ಬೇರೆ ಮಸಾಲ. ಇದು ಫ್ರೈಗೆ ಅಂತ ಮಾಡಿದ್ದಾರೆ. ಇದು ಯಾವ ಮೀನು? ಬಂಗುಡೆ ಅಲ್ಲ, ಸಾರಿ, ಬೂತಾಯಿ. ಮಂಗಳೂರು ಕಡೆಯಲ್ಲಿ ನಾವೆಲ್ಲ ಜಾಸ್ತಿ ಮಂಗುಡೆ ಬೂತಾಯಿ ಜಾಸ್ತಿ ತಿನ್ನೋದಂತಂದರೆ, ಇದು ಫ್ರೈಗೋಸ್ಕರ. ನಾವು ತಲೆ ತೆಗಿಯೋದಿಲ್ಲ ಆ್ಯಕ್ಚುಲಿ, ತಲೆ ತಿಂತಾರೆ. ಆ್ಯಕ್ಚುಲಿ ತುಂಬ ಕ್ರಿಸ್ಪಿ ಇರ್ತದೆ. ನನಗೆ ಗೊತ್ತಿಲ್ಲ, ಬಾಲ ಕಟ್ ಮಾಡ್ತಾರೆ ಮಾರೆ, ಕೆಲವರು ಬಾಲ ಇಡ್ತಾರೆ ಚೂರಾದ್ರೆ ಸಹ ಅಲ್ಲ. ಮಿಕ್ಸ್ ಮಾಡ್ತಾ ಇದ್ದಾರೆ, ಅದರ ಒಳಗೆಲ್ಲ ಮಸಾಲ ಹಾಕಿ ಒಂಚೂರು ಇಡ್ತಾರೆ. ಮೊಬೈಲ್ ಲೈಟು, ಇದು ಟೆಕ್ನಾಲಜಿನು. ವಿಷಯ ಎಂತಂತಂದರೆ, ಮೀನನ್ನು ಬೆಕ್ಕು ತಗೊಂಡು ಹೋಗ್ತದೆ, ಅದಕ್ಕೆ ಅದೇ ಪ್ರಾಬ್ಲಮ್. ಇದು ರಾಶಿ ಕಟ್ಟಿಂಗ್ ಹೋಗ್ತದೆ. ಎಂತ ದೊಡಮ್ಮ ಇದು ಪದಾರ್ಥಕ್ಕ? ಅಲ್ಲ, ಹಲ್ಲು ನೋಡು, ಅಜ್ಜಿ ಕಾಣಿಸ್ತಿದಾರ. ಇದು ನಾನು ಕತ್ತಲೆ ಗೈಸ್, ಇಲ್ಲಿ ಕತ್ತಲೆ, ಫುಲ್ ಕತ್ತಲೆ, ಲೈಟೇ ಇಲ್ಲ. ನಮ್ಮ ಊರೊಂದು ಕಾಡಿನಲ್ಲಿದ್ದ ಊರಿನ ಹಾಗೆ. ಲೆಟ್ಸ್ ಗೋ ಔಟ್ಸೈಡ್. ಇಂದಿನ ಮಕ್ಕಳು ಸಾರಿ ಮುಂದಿನ ಮಕ್ಕಳಿಗೆ ಇದೊಂದು ತೋರಿಸ್ತಿರೋದು. ಇದು ಎಂತಂತಂದರೆ, ಇದು ಉಂಟಲ್ಲ, ಇದು ಒಲೆ, ಕರೆಕ್ಟ್ ತಾನೆ? ಒಲೆ ಓಕೆನಾ? ಇಲ್ಲಿ ಎಂತ ಮಾಡ್ತಾರೆ ಗೊತ್ತುಂಟ ಮಕ್ಕಳೇ? ಬೆಂಕಿ ಹಾಕ್ತವೆ. ಇದು ಅಡುಗೆ ಮಾಡಲಿಕ್ಕೆ. ಓಕೆ, ಬಿಕಾಸ್ ನಿಮಗೆ ಗೊತ್ತಿರಲಿಕ್ಕಿಲ್ಲ. ನನ್ನ ವಿಡಿಯೋ ನೀವು ಯಾವಾಗಾದರೂ ನಾನು ಅಜ್ಜಿ ಆದಮೇಲೆ ನನ್ನ ವ್ಲಾಗನ್ನು ನೋಡ್ತಿದ್ರೆ ನಾನು ಹೇಳ್ತಿರೋದು ನಿಮಗೆ ಈಗಲೇ. ಇದು ಈ ಥರ ಇತ್ತು ಒಂದು, ಆಯಿತಾ? ಹೀಗೆ ಕಟ್ ಮಾಡಿ ಆಮೇಲೆ ಇಟ್ಟು ರಪ್ಪ ಬೆಂಕಿ ಆಗೋದು ಅದಕ್ಕೆ. ಮತ್ತೆ ಭಯಂಕರ ಮಾರ್ರಿ, ಏನಲ್ಲ ಎಂತ ವಿಷಯನ. ಗ್ಯಾಸ್ ಇಲ್ಲಂದರೆ ಎಂತ? ನಮ್ಮಲ್ಲಿ ಕಟ್ಟಿಗೆ ಉಂಟು, ನಮ್ಮ ಹತ್ರ ದಿಕ್ಕೆಲ್ಲ ಉಂಟು, ಒಲೆ ಉಂಟು. ಬೆಂಕಿ ಹೊತ್ತಾ ಉಂಟು ಎಲ್ಲ. ಮೇಲಿಂದ ದೊಡ್ಡಮ್ಮನ ಲೈಟ್ ಇಟ್ಕೊಂಡಿದ್ದಾನೆ. ಫುಲ್ ಕತ್ತಲೆ ಗೈ, ಸೀರಿಯಸ್ಲಿ ಫುಲ್ ಕತ್ತಲೆ. ಈ ಥರ ನಮ್ಮೂರಲ್ಲಿ ಮಳೆ ಬಂದರೆ ಅದೇ ಪ್ರಾಬ್ಲಮ್, ಕರೆಂಟ್ ಹೋಗ್ತದೆ. ಕರೆಂಟ್ ಹೋದರೆ ಮತ್ತೆ ಬರಲಿಲ್ಲ. ನಿನ್ನೆ ಹೋದದ್ದು ಕರೆಂಟ್ ಇನ್ನೂ ಸಹ ಬರಲಿಲ್ಲ. ಪಾತ್ರೆ ಇಟ್ಟಿದ್ದಾರೆ, ಅಂದರೆ ಮಣ್ಣಿನ ಪಾತ್ರ. ಇದು ನೋಡ್ಕೊಳ್ಳಿ ಮಕ್ಕಳೇ, ಇದು ನಿಮಗೆ ಸಿಗೋದಿಲ್ಲ. ಐ ಡೋಂಟ್ ನೋ ವೈ ಆಮ್ ಐ ಮೆನ್ಷನಿಂಗ್ ದಿಸ್ ಮಕ್ಕಳೇ. ಸ್ಟಿಲ್ ಇಟ್ಸ್ ಓಕೆ. ಅದೊಂದು ಇತ್ತಲ್ಲ, ಬೆಂಕಿಯಲ್ಲಿ ಅರಳಿದ ಹೂ ಅಂತ, ನಂದು ಆ ಕತ್ತಲೆಯಲ್ಲಿ ಅರಳಿದ ಹೂ, ಅಲ್ಲ, ಕತ್ತಲೆಯಲ್ಲಿ ಅರಳಿದ ಭೂಮಿ. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ಬರ್ತಾ ಉಂಟು. ಓಕೆ ಬರಲಿ ರೆಡಿ ನಮ್ಮದು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಕಾಣಿಸ್ತುಂಟಲ್ಲ ನಿಮಗೆ, ಎಂತೆಲ್ಲ ಕಾಣಿಸ್ತುಂಟು? ಇದೆಲ್ಲ ಎಂತ ಜಿಂಜರ್ಗಳು, ನಮ್ಮದು ಬೆಳ್ಳುಳ್ಳಿಗಳು, ಇದು
ಕರಿಬೇವುಗಳು, ಇದು ನೀರುಳ್ಳಿಗಳು, ಇದು ಟೊಮ್ಯಾಟೊಗಳು, ಹಾಗೆ ಇದೆರಡು ಯಾವುದೋ ಇಂಗ್ರೀಡಿಯೆಂಟ್ಸ್ಗಳು, ಅಲ್ಲಿ ಬೆಂಕಿಗಳು, ಅದು ಪಾತ್ರೆಗಳು, ಇಲ್ಲಿ ಇದು ಯಾವುದೋ ಇನ್ನೊಂದು, ಹಾಗೆ ಇಲ್ಲಿ ನಾವುಗಳು ಎಣ್ಣೆ ಹಾಕಿ ಅದಾದಮೇಲೆ ಸಾಸಿವೆ ಹಾಕ್ತಿದ್ದಾರೆ. ಒಂಚೂರು ಕ್ಯಾಮರಾ ವಿಡಿಯೋ ಒಂಥರ ಬರ್ಬೋದು ಮಾಡೋದು ಅವಸ್ಥೆ ನೋಡಿ, ಹೊಗೆ ಕಣ್ಣಿಗೆ ಹೊಡಿತಾ ಉಂಟು. ಬಿಸಿ ಅಂತ ಇಲ್ಲ, ಹೀಗೆ ಮಾಡೋದು. ನಂದು ವಿಡಿಯೋಗ್ರಫಿ ನೋಡಿ. ಆಗ ರುಬ್ಬಿಕೊಂಡಂತಹ ಮಸಾಲವನ್ನು ಆಡ್ ಮಾಡ್ತಿದ್ದೇವೆ, ಓಕೆನಾ. ಅರಶಿನ ಹುಡಿ ಹಾಕ್ಲೇಬೇಕು, ಅದು ಅಗತ್ಯ. ಅಂತಕ್ಕಂಥ ಇಲ್ಲದ ಸ್ಮೆಲ್ ಬರ್ತದೆ, ಬ್ಯಾಡ್ ಸ್ಮೆಲ್ ಅಲ್ಲ, ಮೀನ್ ಸ್ಮೆಲ್ ಬರ್ತದಲ್ಲ, ಅದಕ್ಕೋಸ್ಕರ ಕಲ್ಲುಪ್ಪು ಆ್ಯಡ್ ಮಾಡ್ತಿದ್ದಾರೆ. ಹಾಗೆ ದೊಡ್ಡಮ್ಮ ಒಂಚೂರು ಇದರಲ್ಲಿ ಮುಚ್ಚಿಡಿ ಗಾಯ್ಸ್. ಅದಾದಮೇಲೆ ಹೋಗಿ ಫೈಟ್ ಮಾಡ್ಕೊಳ್ಳಿ. ನಿಮ್ಮ ಗಂಡ ಇದ್ರೆ ಗಂಡನೊಟ್ಟಿಗೆ, ಹೆಂಡ್ತಿದ್ರೆ ಹೆಂಡತಿಗೆ, ಮಕ್ಕಳಿದ್ರೆ ಮಕ್ಕಳೊಟ್ಟಿಗೆ, ಯಾರೊಟ್ಟಿಗೆ ಜಗಳ ಮಾಡಿ ಅದಾದ್ಮೇಲೆ ಬನ್ನಿ, ಓಕೆ ಗೈಸ್. ಸೀರಿಯಸ್ಲಿ ಒಂಥರ ಖುಷಿ ಆಗ್ತುಂಡು ಗೊತ್ತುಂಡ. ಇಲ್ಲಿ ಒಲೆ ಆ್ಯಂಡ್ ಇಲ್ಲಿ ನಾನು ಆ್ಯಂಡ್ ತುಂಬ ಟೈಮ್ ಆಗಿತ್ತು ಈ ಥರ ಎಲ್ಲ ಕೂತ್ಕೊಳ್ಳೋದೆ, ತುಂಬ ಟೈಮ್ ಆಗಿದೆ ಆ್ಯಕ್ಚುಲಿ. ನೋಡಿ, ಈ ಥರ ಟೈಮ್ ಬರಬೇಕು, ಈ ಥರ ಒಂದು ಟೈಮ್, ಈ ಥರ ಏನೋ ಯಾವಾಗಲೂ ಸೇಮ್ ಲೈಫ್ ಲೀಡ್ ಮಾಡೋ ಬದಲು ಈ ಥರ ಯುನೀಕಾಗಿ ಒಂಥರ ಡಿಫ್ರೆಂಟಾಗಿ ತುಂಬ ಚೆಂದ. ಅದಕ್ಕೆ ಹಳ್ಳಿ ಲೈಫ್ ಚೆಂದ ಅಂತ ಹೇಳೋದು, ಆಯಿತಾ. ಇನ್ನೊಂದು ವಿಷಯ ಅಂತಂತಂದರೆ, ದೊಡ್ಡಮ್ಮ ನಾನು ಹೇಳಿದಲ್ಲ, ಫೈಟ್ ಮಾಡ್ಕೊಳ್ಳಿ ಎಂತ ಸಹ ಮಾಡ್ಕೊಳ್ಳಿ ಅಂತ. ಇದೊಂಚೂರು ಹೀಗೆ ದುಡ್ಡು ಕೊಡಬೇಕಂತ ಎಲ್ಲಂದ್ರೆ ಬೆಂಕಿ ನೋಡಿ, ಈ ಕಲ್ಲಿ ದುಡ್ಡು ಕೊಡಬೇಕು ನೋಡಿ. ನನಗೆ ಗೊತ್ತಿಲ್ಲದ ಕೆಲಸ ಯಾವುದೂ ಸಹ ಇಲ್ಲ, ಗೊತ್ತಾಯ್ತಾ. ನನ್ನನ್ನು ಮೀನಿನ ಕಾವಲುಗಾರ ಆಗಿ ದೊಡ್ಡಮ್ಮ ಇಟ್ಟು ಹೋಗಿದ್ದಾರೆ. ತುಂಬ ಖುಷಿ ಆಗ್ತುಂಡು ಆ್ಯಕ್ಚುಲಿ. ನಾನು ಈ ಥರ ಎಲ್ಲ ವ್ಲಾಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಬೆಂಕಿಯದ್ದು ನಾನು ಆ್ಯಕ್ಚುಲಿ ಹಾತೆಗಳೆಲ್ಲ ಬರ್ಲಿಕ್ಕೆ ಶುರು ಆಗಿದೆ. ಈ ಹಾತೆಗಳು, ಈ ಮೀನುಗಳು, ಅಯ್ಯೋ ಈ ಬೆಕ್ಕುಗಳು, ಯಾರಿಗೆ ಬೇಕ್ರಿ ಸಾವಾಸ ಎಲ್ಲ. ಬ್ಯಾಂಗ್ಳೂರು ಭಾಷೆ ಮಾತಾಡ್ತಿದ್ದೇನೆ ನಾನು. ಹಾತೆಗಳೆಲ್ಲ ಬಂದು ನಮ್ಮ ಮೊಬೈಲಲ್ಲೇ ಕೂತ್ಕೊಂಡಿದೆ. ಓಕೆ, ತುಂಬ ಖುಷಿ ಆಗ್ತದೆ. ಕಟ್ಟಿಗೆ ದುಡ್ಡು ಕೊಡಬೇಕು. ಮೀನು ಆ್ಯಡ್ ಮಾಡ್ತಿದ್ದಾರೆ. ದಿಸ್ ಇಸ್ ಕಾಲ್ಡ್ ಓಟೆ. ನಾವೀಗ ಅದನ್ನು ಊದಬೇಕು. ಗಾಳಿ ಬರೋ ನುಜ್ಜಿ ಮಾರ್ರಿ, ಒದ್ದಿಲ್ಲ. ಊದಲಿಕ್ಕೆ ಬೆಂಕಿ ಆರಿ ಹೋದರೆ ಹೀಗೆ ಊದ್ತಾರೆ. ವಾವ್, ಗಾಳಿ. ಮೀನು ಕುದಿತಾ ಉಂಟು. ಬೆಂದಿರ್ಲಿಕ್ಕಿಲ್ಲ, ಮಾಡಿ ನಕ್ಕಿ ನೋಡೋದು ಟೇಸ್ಟ್ ಹೇಗೆ ಉಂಟು ಅಂದಾಗ. ಉಪ್ಪು ಕಮ್ಮಿ ಇದ್ದರೆ ಚೂರು ಉಪ್ಪು ಹಾಕ್ಕೊಳ್ತಾರೆ, ಖಾರ ಕಮ್ಮಿ ಇದ್ದರೆ ಮೆಣಸಿನ ಹುಡಿ ಹಾಕ್ಕೊಳ್ತಾರೆ. ಆಯಿತಾ, ಮೀನು ರೆಡಿ ಆಗಿದೆ. ಬೆಂದಿದಾ? ಓಕೆ, ರೆಡಿ ಆಗಿದೆ. ಊಟಕ್ಕೆ ಬನ್ನಿ, ಎಲ್ಲರೂ ಊಟ ಮಾಡಿ ಹೋಗಿ. ದೊಡ್ಡಮ್ಮ ಎಲ್ಲರಿಗೂ ಮೀನು ಕೊಡ್ತಾರೆ. ಇದಕ್ಕೆ ಗೊತ್ತುಂಟಾ, ಇದು ಇದಕ್ಕಲ್ಲ, ಮೀನು ಫ್ರೈ ಮಾಡಲಿಕ್ಕೆ. ಈಗ ಇದರಲ್ಲಿ ಈಗ ಇದಾದ್ಮೇಲೆ ಮೀನು ಫ್ರೈ. ಎಂತ ಭಯಂಕರ ಮಾರ್ರಿ ಇವರೆಲ್ಲ. ಮೀನು ಸಾರು, ಮೀನು ಫ್ರೈ, ಭಯಂಕರ ಮಾರ್ರಿ. ಈ ಕರೆಂಟ್ ಇಲ್ಲದ್ರೆ ಸಹ ನಾನ್ ವೆಜ್ ತಿನ್ನೋದನ್ನು ಬಿಡಲಿಕ್ಕಿಲ್ಲ ಗೈಸ್. ಹೊಟ್ಟೆ ಒಂದು ತುಂಬಬೇಕು, ಅದೊಂದೇ ರೂಲ್ಸ್. ಒಂದೇ ಮೀನು. ಎಷ್ಟು ಚಂದ ಕಾಣ್ತದೆ ಮಾರ್ರೆ. ಕಾಲ್ ಬರ್ತಾ ಉಂಟು ನಿಮಗೆ. ಕೊಯ್ಯೋದು ಚಂದ ಕಾಣ್ತದೆ ಮಾತ್ರ. ಅದು ಮೀನು ಪರಿಮಳ, ಫ್ರೈಯ ಪರಿಮಳ ಉಂಟಲ್ಲ, ಘಮ ಘಮ ಪರಿಮಳ ಬರ್ತಾ ಉಂಟು. ಆ್ಯಕ್ಚುಲಿ ನನಗೆ ಮೀನಿನ ಪರಿಮಳ ಉಂಟು ಇಲ್ಲಿ. ಇಲ್ಲೇ ಇರ್ತಾನೆ. ಇದು ಮೀನಿನ ಫ್ರೈಯ ಪರಿಮಳ ಉಂಟಲ್ಲ, ಸಕ್ಕತ್ತಾಗಿ ಬರ್ತದೆ ಮಾತ್ರ. ಕಾಯ್ಲಿಲ್ವಾ? ಕಾದಿದೆ ಒಂದು ಕಡೆ ನೋಡಿ. ಕಾಯ್ಲಿಲ್ವಾ? ಇನ್ನೂ ಬೇಯಬೇಕಾ? ಮುಖ ಕೆರಟ್ಲಿಕ್ಕಿಲ್ಲಲ್ಲ ಎಣ್ಣೆ. ನಾನು ಉಲ್ಟಾ ಮಾಡಲಿಕ್ಕೆಲ್ಲ ಉಂಟು. ಇದಾದಮೇಲೆ ನಾನು ಇದು ವಿಡಿಯೋ ಇನ್ನೂ ಕಂಟಿನ್ಯೂ ಮಾಡೋದಿಲ್ಲ. ಇದರೊಟ್ಟಿಗೆ ನಂಗೆ ಮನೆಗೆ ಹೋಗ್ಬೇಕು, ಅಮ್ಮ ಕರೀತಿದ್ದಾರೆ. ಗೈಸ್, ನಾನು ಕಾಣ್ತಿಲ್ಲ, ನನಗೆ ಗೊತ್ತುಂಟು. ಮೀನೆಲ್ಲ ಫ್ರೈ ಆಯಿತು, ಪದಾರ್ಥ ಆಯಿತು. ಈಗ ನಾನು ವಾಪಸ್ ಮನೆಗೆ ಹೋಗ್ತಿದ್ದಾನೆ. ಸತ್ಯ ಫುಲ್ ಕತ್ತಲೆ, ಕರೆಂಟೇ ಇಲ್ಲ. ಎಂಥ ಹಳ್ಳಿ ಜೀವ ನಂಗೆ ಗೊತ್ತಾಗ್ತದೆ. ಹಳ್ಳಿ ಚಂದ, ಬಟ್ ಕರೆಂಟ್ ಹೋದರೆ ಕರೆಂಟ್ ಬರಬೇಕು. ನಿನ್ನೆ ಹೋದ ಕರೆಂಟ್ ಇನ್ನೂ ಸಹ ಬರಲಿಲ್ಲ. ಮನೆಗೆ ಬಂದೇನಾಯ್ತು, ಇಲ್ಲಿ ಯಾರು ಕಾಯ್ತಿದ್ದಾರೆ ನೋಡಿ. ನಾನು ಹಾಗೆ ಹೇಳಿದಲ್ಲ, ಮೀನಿಗೆ ಒಬ್ಬರು ಕಾಯ್ತಾ ಇದ್ರಲ್ಲ, ಅವರಿಗೆ ಈಗ ಮೀನು ಸಾರನ್ನು ಊಟ ಹಾಕುವ. ಗೂಡು ತೆಗೆದು ಹೋಗೋಳಗೆ. ಆಯ್ತಲ್ಲ, ಊಟ ಹಾಕಿ ಮತ್ತೆಂತ ಕೆಲಸ ನಿಂಗೆ, ಹೋಗು.
ನಾನು ತಿಂದುಕೊಳ್ತಾನ. ಯಮ್ಮಿ ಆಗಿದೆ. ಯಮ್ಮಿ ಯಮ್ಮಿ. ಹೋಗ ಇವಳು ಎಂತ ವಿಡಿಯೋ ಮಾಡಿದ್ರೆ ದೂರ ಹಾಕ ಹೋಗು. ನಾನು ಮನೆಗೆ ವಾಪಸ್ ಬಂದೆ. ವ್ಲಾಗರ್ ಇಸ್ ಬ್ಯಾಕ್ ಗೈಸ್. ಸೊ ನಾನು ವಾಪಸ್ ಮನೆಗೆ ಬಂದೆ. ಸೊ ವಿಷಯ ಅಂತಂತಂದರೆ ಅಮ್ಮ ಹುಲಿಯ ಸಿಪ್ಪೆ ಅಲ್ಲ ಇದು ತೆಗೆದಿದ್ದಾರಾ, ನಾಯಿಗೆ ಹಾಕಿದೆ. ಅಮ್ಮನ ಕೆಲಸ ಆಗ್ತುಂಟು. ಇದು ಹುಣಸೆ ಹುಲಿಯ ಸಿಪ್ಪೆ ತೆಗಿತಾ ಇದ್ದಾರೆ ಮೇಡಮ್. ಇಲ್ಲ ನಾನು ಮಾಡಲಿಲ್ಲ. ಅಜ್ಜಿ ನಮ್ಮ ಮನೆಯಿಂದ ನಮ್ಮ ಮನೆಗೆ ಶಿಫ್ಟ್ ಆಗಿದ್ದಾರೆ ನೋಡಿ. ಇವರು ಸಹ ಎಲ್ಲರೂ ಸೇರಿಸಿಕೊಂಡು ಎಲ್ಲ ಬ್ಯುಸಿ ಗೈಸ್, ಎಲ್ಲ ಶ್ರಮಜೀವಿ ಅಂತ ಗೊತ್ತುಂಟಾ. ಸೊ ಅದೇ ಇವತ್ತಿನ ವ್ಲಾಗ್ ಇದಾಗಿತ್ತು. ನಾನು ಈ ವಿಡಿಯೋನು ಆದಷ್ಟು ಬೇಗ ಹಾಕ್ತೇನೆ, ಬಿಕಾಸ್ ನಾನು ತುಂಬ ದಿನ ನನ್ನ ವೀಡಿಯೋಗಳು ಹಾಕ್ತಿಲ್ಲ, ಬಿಕಾಸ್ ನನಗೆ ಕಾಂಟೆಂಟ್ಗಳು ಸಿಗ್ತಿಲ್ಲ. ವಿಡಿಯೋನು ಬೇಗ ಹಾಕೊಂಡು ಅಂದ್ಕೊಳ್ತಾ ನಾನು ನಿಮಗೆ ಸಿಗ್ತೇನೆ ಬರುವ ಇನ್ನೊಂದು ಬೇರೆ ವಿಡಿಯೋಗಳಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಭೂಮಿ ಟಾಕ್ಸ್ ಅಂತ ಹೇಳ್ತಾ, ಆ್ಯಂಡ್ ಒನ್ ಮೋರ್ ಥಿಂಗ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಓಕೆ ಟಾಟಾ ಬಾಯ್ ಬಾಯ್, ಶುಭರಾತ್ರಿ. ನಾನು ಅಷ್ಟೇ.